ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಬಿಎಂಟಿಸಿ ಎಚ್ಚೆತ್ತುಕೊಂಡಿದೆ. ಬಸ್ ಅಗ್ನಿ ಅವಘಡಕ್ಕೆ ಒಂದು ತನಿಖೆಗೆ ಸೂಚನೆ ಕೊಟ್ಟಿರೋದು. 2 ಬಸ್ಗಳು ಸುಟ್ಟು ಹೋಗಿರೋದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ. ಟೆಕ್ನಿಕಲ್ ಟೀಮ್ನಿಂದ ತನಿಖೆ ಮಾಡಿಸ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. 2 ದಿನಗಳಲ್ಲಿ ಸೂಕ್ತ ರಿಪೋರ್ಟ್ ಕೊಡ್ತೀವಿ ಅನ್ನೋದಾಗಿ ಕೂಡ ಭರವಸೆ ಕೊಟ್ಟಿರೋದು. ಕಳೆದ 1 ತಿಂಗಳಲ್ಲಿ ಬಿಎಂಟಿಸಿಯಲ್ಲಿ ಇರುವ ಮಿಡಿ ಬಸ್ 2 ಬಸ್ ಸುಟ್ಟೋಗಿದೆ. ನಮ್ಮ ಹತ್ರ 186 ಅಶೋಕ್ ಲೇಲ್ಯಾಂಡ್ ಮಿಡಿ ಬಸ್ಸು ಮತ್ತು 200 ಬಸ್ಸು ಟಾಟಾ ಮಿಡಿ ಬಸ್ ಇದೆ. ಇದು 9 ಮೀಟರ್ ಬಸ್ 33+1 ಸಿಟಿ ಕೆಪಾಸಿಟಿ ಇರೋ ಬಸ್ ಆಗಿರ್ತದೆ. ಇದು ಬಂದು ನಾವು ಸ್ವಲ್ಪ ಇಂಟೀರಿಯರ್ ಏರಿಯಾಸ್ಗಳಿಗೆ ಟ್ರಂಕ್ ರೋಡ್ ಕನೆಕ್ಟ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಕಳೆದ 1 ತಿಂಗಳಲ್ಲಿ 2 ಬಸ್ ಸುಟ್ಟೋಗಿದೆ. ಇದು ಇನಿಷಿಯಲ್ ನಾವು ಎನ್ಕ್ವೈರಿ ಮಾಡುವಾಗ ಶಾರ್ಟ್ ಸರ್ಕ್ಯೂಟ್ ಅಟ್ ದ ಸ್ಟಾರ್ಟರ್ ಲೆವೆಲ್ ಅದರಿಂದ ಆಗಿದೆ ಎಂದು ಹೇಳ್ತಾರೆ. ಆದ್ರೂ ಮುನ್ನೆಚ್ಚರಿಕೆ ಇರಬೇಕೆಂದು ಹೇಳಿ ನಿನ್ನೆಯಿಂದ ನಾವು ಅಶೋಕ್ ಲೇಲ್ಯಾಂಡ್ನಿಂದ 2 ಎಂಜಿನಿಯರ್ಸ್ ನಮ್ಮಿಂದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘು ಲೈವ್ನಲ್ಲಿ ಕನೆಕ್ಟ್ ಇದ್ದಾರೆ. ರಾಘು, ಇದೀಗ 2 ವೀಲರೋ ಅಥವಾ ಕಾರೋ ಅಲ್ಲ, ಸಾವಿರಾರು ಜನ ದಿನಕ್ಕೆ ಪ್ರಯಾಣಿಸ್ತಾ ಇರುವಂತಹ ಬಿಎಂಟಿಸಿ ಬಸ್ಗಳು ಎಫ್ಸಿ ಇದೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಡೇಟ್ ಎಕ್ಸ್ಪೈರ್ ಆದ್ರೆ ಯಾರ ಕಾರಣ, ಏನಾಗ್ತಾ ಇದೆ, ಇದಕ್ಕೆಲ್ಲ ಯಾರು ಹೊಣೆ ಅನ್ನೋದಾಗಿ? ಖಂಡಿತವಾಗಿಯೂ ಚೈತ್ರ, ಯಾಕಂದ್ರೆ ಕಳೆದ 10-12 ದಿನಗಳಲ್ಲಿ ನಡೆದಂತಹ 2 ಪ್ರಕರಣಗಳು ನಾವು ಬಿಎಂಟಿಸಿಯಲ್ಲಿ ಪ್ರಯಾಣ ಮಾಡುವಂಥದ್ದು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಗಳಿಗೆ ಕಾರಣವಾಗ್ತದೆ. ಯಾಕಂದ್ರೆ ಏಕಾಏಕಿ ಚಲಿಸ್ತಿದ್ದಂತಹ ಬಸ್ಗಳು 2 ಬಸ್ಗಳು ಹತ್ತಿ ಉರಿತವೆ ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಯಾವ ರೀತಿಯಾದಂತಹ ನಂಬಿಕೆ ಬಿಎಂಟಿಸಿಯಲ್ಲಿ ಸಂಚಾರ ಮಾಡಲಿಕ್ಕೆ ಇರಬೇಕು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಸಡನ್ ಆಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ಹೇಗೆ ಅನ್ನುವಂಥದ್ದು ಸಹ ಆ ಒಂದು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವಘಡಗಳಿಗೆ ಕಾರಣ ಏನು ಅನ್ನುವಂಥದ್ದನ್ನ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ತಜ್ಞರು ಸಹ ಒಂದು ರೀತಿಯಾದಂತಹ ವಿಚಾರಗಳನ್ನ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಸಹ ಸವಿಸ್ತಾರವಾಗಿ ವರದಿಯನ್ನ ಪ್ರಸಾರ ಮಾಡುವಂತಹ ಕೆಲಸ ಮಾಡಿತ್ತು. ಜೊತೆಗೆ ತಜ್ಞರು ಸಹ ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ರು. ಬಹಳ ಪ್ರಮುಖವಾಗಿ ನಗರದಲ್ಲಿ ಬಳಕೆ ಆಗ್ತಾ ಇರುವಂತಹ ಒಂದಷ್ಟು ಬಸ್ಗಳು ಹಳೆಯದಾಗಿದೆ, ಫಿಟ್ನೆಸ್ ಸರ್ಟಿಫಿಕೇಟ್ಗಳು ಸರಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತಿದೆ ಅಂತ ಹೇಳಿ ಒಂದಷ್ಟು ತಜ್ಞರು ಸಹ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಬಿಎಂಟಿಸಿ ಎಂಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಆ 2 ಘಟನೆಗಳೇನಿದೆ, ಬಸ್ಗಳು ಹತ್ತಿ ಉರಿದಂತ ಆ 2 ಘಟನೆಗಳೇನಿದೆ, ಈ 2 ಘಟನೆಗಳನ್ನ ತನಿಖೆಗೆ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು. ಟೆಕ್ನಿಕಲ್ ಟೀಮ್ನಿಂದ ಈ ಒಂದು ಘಟನೆಗಳಿಗೆ ಏನೆಲ್ಲ ಕಾರಣಗಳು ಅನ್ನುವಂಥದ್ದನ್ನ ತನಿಖೆಗೆ ಸೂಚನೆ ಮಾಡಿ ಮುಂದಿನ 2 ದಿನದಲ್ಲಿ ಆ ಒಂದು ರಿಪೋರ್ಟ್ ಏನಿದೆ, ಅಂದ್ರೆ ತನಿಖೆಯ ರಿಪೋರ್ಟ್ ಏನಿದೆ ಅದನ್ನ ತರಿಸ್ಕೊಳ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಎಂಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಹಳೆಯ ಬಸ್ಗಳ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಿಎಂಟಿಸಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಎನ್ನುವಂಥದ್ದು ತಜ್ಞರ ಆರೋಪ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಈಗಾಗಲೇ ಬಿಎಂಟಿಸಿ ಎಂಡಿ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಯಾವೆಲ್ಲ ಬಸ್ಗಳಿಗೆ ಸರ್ಟಿಫಿಕೇಟ್ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಇರುತ್ತೋ ಅಥವಾ RTO ಯಾವೆಲ್ಲ ಬಸ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡುತ್ತೋ ಅಂತಹ ಬಸ್ಗಳಿಗೆ ಮಾತ್ರ ನಾವು ಅವಕಾಶವನ್ನ ಕೊಡ್ತೇವೆ. RTO ಸರ್ಟಿಫಿಕೇಟ್ ಏನಾದರೂ ಕೊಡ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಬಸ್ಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಈಗ ಸ್ಪಷ್ಟಪಡಿಸಿದ್ದಾರೆ.